ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೇಳ್ತಾರೆ ಫೀ ಸ್ಯಾಂಕ್ಷನ್ ಅಮೌಂಟ್ ಮೆನ್ಷನ್ ಆಗುತ್ತೋ ಅಥವಾ ಇಲ್ಲ, ಮೇಂಟೆನೆನ್ಸ್ ಅಮೌಂಟ್ ಮೆನ್ಷನ್ ಆಗುತ್ತೋ ಅಥವಾ ಇಲ್ಲ, ಅಪ್ಲಿಕೇಶನ್ನಲ್ಲಿ ಅಮೌಂಟ್ ಮೆನ್ಷನ್ ಆಗಿಲ್ಲ ಏನು ಅಂತ. ಖಂಡಿತ ಕೂಡ ಈಗ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ ಫ್ರೆಂಡ್ಸ್. ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿ ಫೀ ಸ್ಯಾಂಕ್ಷನ್ ಅಮೌಂಟು ಮತ್ತು ಅದ್ರ ಜೊತೆ ಮೇಂಟೆನೆನ್ಸ್ ಅಮೌಂಟ್ ಎರಡೂ ಕೂಡ ಮೆನ್ಷನ್ ಆಗಿದೆ. 2023-24ನೇ ಸಾಲಿನ ಅರ್ಜಿ ಸಲ್ಲಿಸಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಿಂದ ಅರ್ಜಿ ಸಲ್ಲಿಸಿರ್ತಕ್ಕಂಥ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕೂಡ ಮೆನ್ಷನ್ ಆಗಿರೋ ಒಂದು ಬಿಗ್ ಅಪ್ಡೇಟ್ನ ಕೂಡ ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ನ 2023-24ನೇ ಸಾಲಿನಲ್ಲಿ ಸ್ಟೂಡೆಂಟ್ ಐ ಡಿನ ವ್ಯೂ ಅಂತ ಕೊಟ್ಟಾಗ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಅಪ್ಡೇಟ್ ಆಗಿದೆ. ಅದನ್ನು ಕೂಡ ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದನ್ನು PDF ಡೌನ್ಲೋಡ್ ಕೂಡ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳು ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ದು, ಸೊ ಅವರ ಹೆಸರನ್ನ ನಾನು ಬ್ಲರ್ ಮಾಡಿದ್ದೀನಿ. ಡಿಸ್ಟಿಕ್ ಕೂಡ ಬಾಗಲಕೋಟೆ ತಾಲೂಕು ಮುಧೋಳ ಅಂತಿದೆ. ಅವ್ರು ಯಾವ ಯೂನಿವರ್ಸಿಟಿಲಿ ಓದ್ತಾ ಇದ್ದಾರೆ, ಕಾಲೇಜ್ ಯಾವುದು ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಅವರು BEd ಡಿಗ್ರಿ ಸೆಕೆಂಡ್ ಇಯರ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು. ಸೊ ಅವ್ರು ಡೇ ಸ್ಕಾಲರ್ ಆಗಿರೋದ್ರಿಂದ ಅವ್ರ ಅಪ್ಲಿಕೇಶನ್ ಸಬ್ಮಿಷನು November 7, 2023ಕ್ಕೆ ಸಬ್ಮಿಟ್ ಮಾಡಿದ್ರು, 2023-24ನೇ ಸಾಲಿಂದು. ಹಾಗಾಗಿ ಎಲಿಜಿಬಿಲಿಟಿ ಅವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅವರಿಗೆ ಮೆನ್ಷನ್ ಆಗಿದೆ. ಮತ್ತು ಅದ್ರ ಜೊತೆಗೆ ಆಧಾರ್ ಸೀಡಿಂಗ್ ಕೂಡ ಆಗಿದೆ, ಬ್ಯಾಂಕ್ ನೇಮ್ ಕೂಡ ಮೆನ್ಷನ್ ಆಗಿದೆ, ಮ್ಯಾಚಿಂಗ್ ರಿಸಲ್ಟ್ ಕೂಡ ಎಸ್ ಅಂತ ಆಗಿದೆ. ಅದ್ರ ಜೊತೆಗೆ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ನೋಡಿ ಫ್ರೆಂಡ್ಸ್, ಇಲ್ಲಿ 15,000 ರೂಪಾಯಿ ವಿದ್ಯಾಸಿರಿ ಅಕಾಡೆಮಿಕ್ ಅಲೌನ್ಸಸ್ ವಿದ್ಯಾಸಿರಿ PMS ಫಾರ್ ಡೇ ಸ್ಕಾಲರ್ ವಿದ್ಯಾರ್ಥಿಗೆ ಅಪ್ರೂವ್ಡ್ ಎಸ್ ಅಂತ ಆಗಿದೆ. ಅಮೌಂಟ್ ಕೂಡ 15,000 ಮೆನ್ಷನ್ ಆಗಿದೆ. ಫೀ ರೆಂಬರ್ಸ್ಮೆಂಟ್ ಅಂದರೆ ಫೀ ಕನ್ಸೆಷನ್ ಎಸ್ ಅಂತ ಆಗಿದೆ. ಮತ್ತು ಅದ್ರ ಜೊತೆಗೆ ಅವ್ರದ್ದು 3,080 ರೂಪಾಯಿ ಫೀ ಕನ್ಸೆಷನ್ ಅಮೌಂಟ್ ಕೂಡ ಅವ್ರದ್ದು ಮೆನ್ಷನ್ ಆಗಿದೆ ಫ್ರೆಂಡ್ಸ್. ಸೆಕೆಂಡ್ ಲೆವೆಲಲ್ಲಿ, ಥರ್ಡ್ ಲೆವೆಲ್ನಲ್ಲಿ ಪೇಮೆಂಟ್ ಇನಿಷಿಯೇಷನ್ ಕೂಡ ಎಸ್ ಆಗಿದೆ. ಪೋಸ್ಟ್ DBT ಕೂಡ ಎಸ್ ಆಗಿದೆ ಫ್ರೆಂಡ್ಸ್. ಇವತ್ತು ತಾನೇ ಚೆಕ್ ಮಾಡಿರ್ತಕ್ಕಂಥ ಒಂದು ಅಪ್ಡೇಟ್ ಇದು. ಅವರಿಗೆ ಪೋಸ್ಟ್ DBT ಕೂಡ 2 ಎಸ್ ಆಗಿದೆ. ಫೀ ಕನ್ಸೆಷನ್ ಮತ್ತು ವಿದ್ಯಾಸಿರಿ ಅಮೌಂಟ್ 2 ಎಸ್ ಆಗಿದ್ದಾವೆ. ನಿಮಗೆ ಇಲ್ಲಿ ಕಾಣ್ತಾ ಅಂತ ಭಾವಿಸ್ತೀನಿ 6/3/2024 ಇವತ್ತು ತಾನೇ ಚೆಕ್ ಮಾಡ್ಕೊಂಡಿದ್ದೆ, ಡೌನ್ಲೋಡ್ ಮಾಡ್ಕೊಂಡಿರೋದು. ಸೊ ಆ ಪರ್ಟಿಕ್ಯುಲರ್ ಡೇಟು ಮತ್ತು ಟೈಮ್ ಕೂಡ ಮೆನ್ಷನ್ ಆಗಿದೆ ಅಪ್ಲಿಕೇಶನ್ಲಿ. ಮತ್ತು ಇನ್ನೂ ಕೂಡ ಏನಂದರೆ 4th ಲೆವೆಲ್ನಲ್ಲಿ ಅವ್ರದ್ದು ಇನ್ನೂ ಕೂಡ ಪೇಮೆಂಟ್ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಹಾಗಾಗಿ UTR ನಂಬರು ಮತ್ತು ಅದ್ರ ಜೊತೆಗೆ ಬ್ಯಾಂಕ್ ಅಕೌಂಟ್ ನಂಬರು, ಕ್ರೆಡಿಟೆಡ್ ಡೇಟು ಅದೆರಡು ಕೂಡ ಇನ್ನೂ ಸ್ಟೇಟಸ್ನಲ್ಲಿ ಅಪ್ಡೇಟ್ ಆಗಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೀನಿ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ವಿದ್ಯಾರ್ಥಿಗಳು ಕೂಡ ಅವರು ಡಿಗ್ರಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಕೂಡ ಫೀ ಕನ್ಸೆಷನ್ ಅಮೌಂಟು ಮತ್ತು ವಿದ್ಯಾಸಿರಿ ಅಮೌಂಟ್ ಎರಡೂ ಕೂಡ ಮೆನ್ಷನ್ ಆಗಿದೆ. ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ಎಸ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ ಫ್ರೆಂಡ್ಸ್ ನಿಮ್ಮದು ಕೂಡ ಆಗುತ್ತೆ. ಯಾರ್ದಾಗಿದೆ ಅವರೆಲ್ಲರೂ ಕೂಡ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ನ ನಾನು ಪ್ರತಿದಿನಾನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.